ಸೊ ಹೆಂಗ್ ಕಮ್ಮಿ ಆಗಿದೆ ನೋಡಿ, ಎಷ್ಟು ಕಮ್ಮಿ ಆಗಿದೆ ನಿಮ್ಗೆ? ನೋವುಗಳೆಲ್ಲ ಏನಿಲ್ಲ ಸರ್, 100% ಹೊಸಾಗಿದೆ. 100%. ನೋವು ಏನು ಇಲ್ಲ. ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಬಿಸಿರೋ ಕೈ ಹಾಕ್ಬೇಕಾಯ್ತು, ಇಲ್ಲ ಅಂದ್ರೆ ಯಜಮಾನ್ರ ಕೈಯೆಲ್ಲ ಇದ್ ಮಾಡಿದ್ರೆ ನಾನು ಬೆಡ್ ಇಂದ ಕೆಳಗೆ ಇಳಿತಾ ಇದ್ದಿದ್ದು. ಇವಾಗ ಅದೆಲ್ಲ ಏನಿಲ್ಲ, ಇವಾಗ ನಾನೇ ಆರಾಮಾಗಿದ್ದೀನಿ. ಓಕೆ. ಲೆಡ್ ಜಾಸ್ತಿ ಇತ್ತು ನಿಮ್ ದೇಹದಲ್ಲಿ, ಗೊತ್ತಾಯ್ತಾ ನಿಮ್ಗೆ? ಈ ಕಾಯಿಲೆಗೆ ಎಷ್ಟು ವರ್ಷದಲ್ಲಿ ಎಷ್ಟು ಹಾಸ್ಪಿಟಲ್ ತೋರಿಸಿದ್ರು? 10 ವರ್ಷದಿಂದ ಈ ಕಾಯಿಲೆ ಇದೆ ಅಲ್ವಾ? ಮೊದ್ಲು ಫ್ಯಾಮಿಲಿ ಡಾಕ್ಟ್ರೇ ನೋಡ್ತಾ ಇದ್ರು, ಅದೇನು ಇದಿರ್ಲಿಲ್ಲ. ಈಗ 3 ವರ್ಷದಿಂದ ತುಂಬಾ ಸಿವಿಯರ್ ಆಗೋಯ್ತು, ಬದುಕದೆಲ್ಲ ಅನ್ನೋ ತರ ಅಲ್ಲಿವರೆಗೂ ಇದಾಯ್ತು. ಲೂಪಸ್ ಅನ್ನೋದು ಕಿಡ್ನಿಗೆ ಲಂಗ್ಸ್ಗೆ ಎಲ್ಲ ಇದಾಗಿತ್ತು. ಆದ್ರೆ ಅಲ್ಲಿ ತೋರ್ಸದ್ಮೇಲೆ ಸ್ವಲ್ಪ ಪರವಾಗಿರ್ಲಿಲ್ಲ, ಆದ್ರೆ ಪೇನ್ ಹೋಗಿರ್ಲಿಲ್ಲ ನನಗೆ. ಇಲ್ಲಿಗೆ ಬಂದ್ಮೇಲೆ ಪೇನ್ ಏನಿಲ್ಲ, ಸುಸ್ತಿರ್ಲಿಲ್ಲ. ಅಲ್ಲಿ ತುಂಬಾ ಮೆಡಿಸನ್ ತಗೋತಾರೆ, ಸುಸ್ತಾಗ್ತಾ ಇಷ್ಟು ಮೆಡಿಸಿನ್ ತಗೊಂತೀರ, ಸುಸ್ತಿಲ್ಲ. ಮತ್ತೆ ತುಂಬಾ ಯೂರಿನ್ ಇನ್ಸ್ಪೆಕ್ಷನ್ ಜಾಸ್ತಿ ಆಗೋದು, ಉರಿ ಮೂತ್ರ ಹೋಗೋದು, ಅದೆಲ್ಲ ಇಲ್ಲಿ ಒಂದೇ ತಿಂಗಳಿಗೆ ಎಲ್ಲ ಹುಷಾರಾಗೋಗಿದೆ ಸರ್. ಹಂಗೆ ಎಷ್ಟು ಸುಮಾರು ಜನ ಕೇಳ್ತೀನಿ ಸರ್, ಎಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಎಲ್ಲೆಲ್ಲೋ ತೋರಿಸ್ಬೇಡಿ. ಮತ್ತೆ ಊಟದ ಡಯಟ್ ಸಹ ಹೇಳ್ತೀನಿ ನಾನು, ಈ ತರ ಮಾಡಿ ಕಮ್ಮಿ ಆಗುತ್ತೆ ಅಂತ. ಯೂಟ್ಯೂಬ್ ವೀಕ್ಷಕರಿಗೆ ಹೇಳೋದಷ್ಟೇ, ಈ ಇಂಗ್ಲಿಷ್ ಮೆಡಿಸನ್ ತಗೊಂಡು ತುಂಬಾ ಸಫರ್ ಪಡೋದಕ್ಕಿಂತ ಇಲ್ಲಿಗೆ ಬಂದ್ರೆ ಇದು ಇಂಗ್ಲಿಷ್ ಮೆಡಿಸನ್ ಏನಂದ್ರೆ ನಾವು 10% ಮಾತ್ರ ಯೂಸ್ ಮಾಡ್ತೀವಿ. ಸಪ್ಲಿಮೆಂಟ್ ವಿಟಮಿನ್ಸ್ ಅದನ್ನೇ ಜಾಸ್ತಿ ಅದ್ರಲ್ಲಿ 40% ಹುಷಾರಾದ್ರೆ 60% ಅಡ್ವಾನ್ಸ್. ನನಗೆ ಇಲ್ಲಿಗೆ ಬಂದ್ಮೇಲೆ ಲಿವರ್ ಹತ್ರ ಗಂಟು ಕಾಣಿಸಿದೆ ಅನ್ನೋದು ಗೊತ್ತಾಗಿದ್ದಿದೆ. ಅವರು